ಒಂದಲ್ಲ ಎರಡಲ್ಲ 10 ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಂಥವರು. ಬಿಹಾರದಲ್ಲಿ 20 ವರ್ಷಗಳ ಕಾಲ ಬಿಹಾರದ ರಾಜಕಾರಣದಲ್ಲಿ ಸಾಮ್ರಾಟನಂತೆ ಮೆರೆದಂಥವರು ನಿತೀಶ್ ಕುಮಾರ್. ಈಗ ನಿತೀಶ್ ಕುಮಾರ್ ಅವರು ಸಾಮ್ರಾಟನಾಗಿದ್ದಂತಹ ನಿತೀಶ್ ಕುಮಾರ್ ಅವರ ಅಧಿಪತ್ಯ ಅಂತ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೊಬ್ಬ ಸಾಮ್ರಾಟ ಬರ್ತಾ ಇದ್ದಾರೆ. ಇವರು ಸಾಮ್ರಾಟ್ ಚೌಧರಿ. ನಿತೀಶ್ ಕುಮಾರ್ ಅವರು ಅಧಿಕೃತವಾಗಿ ಕೆಳಗಿಳಿದಿದ್ದಾರೆ. ನಾಳೆ ಬಿಹಾರದಲ್ಲಿ ಮೊಟ್ಟಮೊದಲ ಬಾರಿಗೆ ಬಿಜೆಪಿಯ ಗದ್ದುಗೆನೇ ಇರಲಿದ್ದು ಸಾಮ್ರಾಟ್ ಚೌಧರಿ ಅವರು ನಿತೀಶ್ ಕುಮಾರ್ ಅವರ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. 20 ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ಇವತ್ತು ತಮ್ಮ ಕಡೆಯ ಸಚಿವ ಸಂಪುಟ ಸಭೆಯನ್ನು ನಡೆಸಿದರು. ಎಲ್ಲ ಸಚಿವರಿಗೂ ಕೂಡ ಇಷ್ಟು ದಿನ ತಮಗೆ ಕೊಟ್ಟಂತಹ ಸಹಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದು, ಸಚಿವರನ್ನ ಅಪ್ಕೊಂಡು ಬೆನ್ನು ತಟ್ಟಿ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿ ಬಿಹಾರದ ವಿಧಾನಸೌಧದಿಂದ ಅಧಿಕೃತವಾಗಿ ಅವರು ನಿರ್ಗಮಿಸಿದ್ದಾರೆ. ನಂತರ ಸಚಿವರು ಶಾಸಕರೆಲ್ಲ ಬಾಗಿಲುವರೆಗೂ ಕೂಡ ಅವ್ರನ್ನ ಬಂದು ಕಳಿಸಿಕೊಟ್ಟರು. ಅಲ್ಲಿಂದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಬಿಹಾರದ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಆ ಸಭೆಯಲ್ಲಿ ಸಾಮ್ರಾಟ್ ಚೌಧರಿಯವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಯಿತು. ನಾಳೆ ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಒಂದು ಕಾಲದಲ್ಲಿ ಆರ್ಜೆಡಿಯಲ್ಲಿದ್ದಂತಹ ನಾಯಕ, ಜೆಡಿಯು ಪಕ್ಷದಲ್ಲಿದ್ದಂತಹ ನಾಯಕ ಸಾಮ್ರಾಟ್ ಚೌಧರಿ ಬಿಜೆಪಿಗೆ ಸೇರಿ ಈಗ ಬಿಹಾರದಲ್ಲಿ ಮೊದಲ ಬಾರಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ನಿತೀಶ್ ಕುಮಾರ್ ಅವರನ್ನು ಕೆಳಗಿಳಿಸೇ ತೀರ್ತೇನೆ ಅಂತ ಸಾಮ್ರಾಟ್ ಚೌಧರಿಯವರು ಶಪಥ ಮಾಡಿದರು. ಈಗ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿರುವವರೆಗೂ ಕೂಡ ಸುಮ್ಮನಿರೋದಿಲ್ಲ ಅಂತೆಲ್ಲ ಅವಾಗ ಎದುರಾಳಿಯಾಗಿ ಅವರು ಏನು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಈಗ ಅಂದುಕೊಂಡಿದ್ದನ್ನು ಸಾಮ್ರಾಟ್ ಚೌಧರಿ ಮತ್ತೊಂದು ರೀತಿಯಲ್ಲಿ ಸಾಧಿಸಿದಂತಾಗಿದೆ. ಈಗಾಗಲೇ ಸಾಮ್ರಾಟ್ ಚೌಧರಿಯವರು ಬಿಹಾರದ ಮುಖ್ಯಮಂತ್ರಿಯಾಗಿ ಅವ್ರನ್ನ ಆಯ್ಕೆ ಮಾಡುವಂತಹ ಕೆಲಸವನ್ನು ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಕ್ಷದ ವೀಕ್ಷಕರಾಗಿ ಆ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿದ್ದರು. ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ, ಅವರ ಸಮ್ಮುಖದಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರೇ ಆಗಿದ್ದರು ಸಾಮ್ರಾಟ್ ಚೌಧರಿ. ಯಾಕಂದರೆ ಅವರು ಉಪಮುಖ್ಯಮಂತ್ರಿ ಆಗಿ ಕೂಡ ಇದ್ದಂಥ ಕಾರಣದಿಂದಾಗಿ ಈಗ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ಬೇಕಾದಂತಹ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ, NDAಯ ಶಾಸಕಾಂಗ ಪಕ್ಷದ ನಾಯಕನಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ.